ಮೊದಲಿಗೆ ಮನುಜ ಕುಲಂ ತಾನೊಂದೇ ವಲಂ ಎಂದ ಆದಿಕವಿ ಪಂಪನಿಗೆ ಬಸವೇಶ್ವರ ಅಲ್ಲಮ ಪ್ರಭುಗಳ ಅನುಭವ ಮಂಟಪಕ್ಕೆ ಕುಲ ಕುಲವೆಂದು ಒಡೆದಾಡದಿರಿ ಎಂದ ಕನಕದಾಸರಿಗೆ ಮಾನವತೆಯ ಮಹಾಬೆಳಕು ಭಗವಾನ್ ಬುದ್ಧನಿಗೆ ಸಮಾಜದ ಅಂಕು ಡೊಂಕುಗಳನ್ನು ತನ್ನ ಕೀರ್ತನೆಗಳ ಮೂಲಕ ಆಡುತ್ತಿದ್ದ ಕೈವಾರ ನಾರಾಯಣ ತಾತನಿಗೆ ಮನುಜ ಮತ ವಿಶ್ವಪಥದ ಸಂದೇಶ ನೀಡಿದ ರಾಷ್ಟ್ರಕವಿ ಕುವೆಂಪು ಅವರವರಿಗೆ ಮತ್ತು ನಾನು ಮತ್ತು ನಿಮ್ಮಂಥವರ ಇನ್ನೂ ಎಷ್ಟೋ ಜನ ಉನ್ನತ ಸ್ಥಾನಕ್ಕೆ ಬರಲು ಕಾರಣರಾದ ಎಂದೂ ಮುಳುಗದ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಂದಿಸುತ್ತಾ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಗಣ್ಯರೇ, ಅದರಲ್ಲೂ ಪ್ರಮುಖವಾಗಿ ಸಮಾಜದ ಮುಖಂಡರಾದ ಗವಿಸಿದ್ದಪ್ಪ ಬೆಲ್ಲದರವರೇ, ಸಮಾಜ ಸೇವಕರು ಮತ್ತು ಈ ಕಾರ್ಯಕ್ರಮದ ರೂವಾರಿ ಶ್ರೀ ಕೃಷ್ಣ ಇಟ್ಟಂಗಿ, ಈ ದಿನ ವಿಶೇಷ ಉಪನ್ಯಾಸವನ್ನು ನೀಡಿದಂತಹ ಅಭಿ ಒಕ್ಕಲಿಗರವರೇ, ಕವನ ಸಂಕಲನದ ವಿಮರ್ಶೆಯನ್ನು ಮಾಡಿದಂತಹ ಅಮ್ಮಣ್ಣನವರೇ, ಇತರೆ ಗಣ್ಯರೇ, ಸಮಾಜದ ಮುಖಂಡರೇ, ಕೊಪ್ಪಳ ವಕೀಲರ ಸಂಘದ ಕಾರ್ಯದರ್ಶಿಗಳೇ, ಖಜಾಂಚಿಯವರೇ, ವಕೀಲ ಬಾಂಧವರೇ, ಪತ್ರಕರ್ತ ಮಿತ್ರರೇ, ಈ ಕಾರ್ಯಕ್ರಮದ ಕಣ್ಮಣಿ ಶ್ರೀ ತಿರುಪತಿ ಶಿವನಗುತ್ತಿ ಹಾಗೂ ಅವರ ಮಗಳಾದ ಸಿಂಚನರವರೇ, ಆಹ್ವಾನಿತರೇ, ಬಂಧುಗಳೇ, ಮಾನವೀಯತೆ ಒಂದು ಕಳೆದ ಗಾಂಧಿ ಜಯಂತಿ ಸಮಯಕ್ಕೆ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ನಮಗೊಂದು ನಿರ್ದೇಶನ ಬಂತು. ಕೋರ್ಟುಗಳಲ್ಲಿ ಸಾಮಾನ್ಯವಾಗಿ ನಾವು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಗಾಂಧಿ ಜಯಂತಿ ದಿನ ಹಮ್ಮಿಕೊಳ್ತಾ ಇದ್ವಿ. ಆದರೆ ಕಳೆದ ವರ್ಷ ಸ್ವಲ್ಪ ವಿಭಿನ್ನವಾಗಿ ಆಚರಣೆ ಮಾಡಿ ಸಾಧ್ಯವಾದರೆ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿ ಅಂತ ನಿರ್ದೇಶನ ಬಂದಾಗ ನಾವು ಕೊಪ್ಪಳದಲ್ಲಿ ನಾನು ಪ್ರಧಾನ ಜಿಲ್ಲಾ ನ್ಯಾಯಾಧೀಶನಲ್ಲದೆ ಏನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ, ಅದರ ಅಧ್ಯಕ್ಷನೂ ಸಹ ಆಗಿರ್ತಾನೆ. ಒಂದು ವಿಭಿನ್ನವಾಗಿ ಈ ರೀತಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ಕಿನ್ನಾಳ ಗ್ರಾಮನ ನಾವು ದತ್ತು ತಗೊಂಡ್ವಿ. ಅದು ಪತ್ರಿಕೆಯಲ್ಲಿ ನೀವೆಲ್ಲ ಓದಿರ್ಬೋದು.
ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಬಂದು ನಮಗೆ ಆಶೀರ್ವಾದ ಮಾಡಿದ್ರು. ಇವತ್ತು ಸಹ ಈ ಕಾರ್ಯಕ್ರಮಕ್ಕೆ ಶ್ರೀಗಳು ಅಜ್ಜವರು ಬರಬೇಕಾಗಿತ್ತು. ಆದರೆ ಕೆಲವು ಕಾರಣಗಳಿಂದ ಅವರು ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ನಾನು ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ 4 ಗೋಡೆಗಳ ಮಧ್ಯೆ ಕುಳಿತು ಕಾರ್ಯನಿರ್ವಹಿಸುತ್ತಿದ್ದ ನನ್ನನ್ನು ಆಹ್ವಾನಿಸಿ 4 ಮಾತುಗಳನ್ನು ಮಾತಾಡಿ ಉದ್ಘಾಟನೆ ಮಾಡಿ ಅಂತ ಕೇಳಿಕೊಂಡು ನನ್ನ ಕಚೇರಿಗೆ ಕೃಷ್ಣ ಇಟ್ಟಂಗಿ ಹಾಗೂ ಶಿವನಗುತ್ತಿಯವರು ಬಂದಾಗ ನನಗೆ ತುಂಬ ಆಶ್ಚರ್ಯ ಆಯಿತು. ಆದರೂ ಇಂಥ ಒಂದು ಕಾರ್ಯಕ್ರಮಕ್ಕೆ ಅವರು ಭಾಳ ನೋವು ಮತ್ತು ಶ್ರಮಪಟ್ಟು ಹಲವಾರು ಕವಿತೆಗಳನ್ನು ಬರೆದಿದ್ದಾರೆ. ಅದನ್ನೆಲ್ಲ ನೋಡಿ ನಾನು ಈ ಕಾರ್ಯಕ್ರಮಕ್ಕೆ ಬರಲು ಒಪ್ಕೊಂಡೆ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆಸಿ ಉದ್ಘಾಟನೆ ಮಾಡಿಸಿ ನಿಮ್ಮೊಂದಿಗೆ ಸಮಾಜದವರೊಂದಿಗೆ 4 ಮಾತುಗಳನ್ನು ಮಾತಾಡಲು ಅವಕಾಶ ಕೊಟ್ಟ ಕಾರ್ಯಕ್ರಮದ ಆಯೋಜಕರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನ್ಯಾಯಾಧೀಶರನ್ನ ಕರೆಸಿದ ಮೇಲೆ ಸಮಾಜದವರ ದಲಿತರ ಹಿತಾಸಕ್ತಿಗಳ ಕಾನೂನುಗಳು, ಅದರಲ್ಲಿ ಜನ ಏನು ಪ್ರಯೋಜನ ಪಡ್ಕೊತಾ ಇದ್ದಾರೆ, ಹೇಗೆ ನಡೀತಾ ಇದೆ ಅನ್ನೋದು ತಿಳ್ಕೊಳ್ಳಿಕ್ಕೆ ಕೆಲವರು ಕಾತರರಾಗಿರ್ತೀರ ಅಂತ ನಾನಾದರೂ ಭಾವಿಸ್ತೇನೆ. ಕಿನ್ನಾಳದಲ್ಲಿ ನಾವು ಏನು ಪ್ರಗತಿ ಸಾಧನೆ ಮಾಡಿದ್ದೇವೆ ನೋಡಿ, ಇವೆಲ್ಲ ಸರ್ಕಾರಿ ನೌಕರರಾದಂಥ ಅಧಿಕಾರಿಗಳು ಮಾಡಬೇಕಾಗಿದ್ದ ಕೆಲಸ. ಸ್ಮಶಾನನ ಒತ್ತುವರಿ ಮಾಡಿಕೊಂಡಿದ್ದರು, ಕಬ್ರಸ್ತಾನ್ ಒತ್ತುವರಿ ಮಾಡಿಕೊಂಡಿದ್ದರು, ಅನೇಕರಿಗೆ ಪಾಣಿ ಪತ್ರಿಕೆ ಕೊಟ್ಟಿರಲಿಲ್ಲ. ಅವ್ರ ಪೂರ್ವಜರು ತೀರ್ಕೊಂಡು ದಶಕಗಳಾದ್ರೂ ಅವರ ಮಕ್ಕಳ ಹೆಸರಿಗೆ ಪಾಣಿ ಪತ್ರಿಕೆಗಳನ್ನು ಮಾಡಿಕೊಟ್ಟಿರಲಿಲ್ಲ. 371 ಐಡೆಂಟಿ ಕಾರ್ಡ್ಸ್ ಕೊಟ್ಟಿರಲಿಲ್ಲ. ನಾವು ಆ ಒಂದು ಗ್ರಾಮವನ್ನು ದತ್ತಾಗಿ ತಗೊಂಡ್ಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ಸ್, ಅದು ಅಕ್ರಮವಾಗಿ ಮರಳು ದಂಧೆ ಆಗ್ತಾಯಿತ್ತು, ಅಕ್ರಮ ಮದ್ಯ ಮಾರಾಟ ಆಗ್ತಾಯಿತ್ತು. ಇವೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ನಾವು ಮೀಟಿಂಗ್ ಮಾಡಿ ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ನಾವು ಯಶಸ್ವಿಯಾಗಿದ್ದೇವೆ. ಆ ಗ್ರಾಮ ದತ್ತು ಕಾರ್ಯಕ್ರಮದಲ್ಲಿ ನಾನು ಅಜ್ಜವರಿಗೆ ಒಂದು ಮಾತು ಕೊಟ್ಟಿದ್ದೆ. ನಾವೇನು ಒಳ್ಳೆ ಕೆಲಸಗಳನ್ನು ಮಾಡ್ತೇವೆ ಅದರ ಬಗ್ಗೆ ನಿಮಗೆ ಮಧ್ಯಂತರ ವರದಿಯನ್ನು ಒಪ್ಪಿಸ್ತೇವೆ ಅಂತ. ಡಿಸೆಂಬರ್ 2024ವರೆಗೂ ನಾವೇನು ಅಲ್ಲಿ ಕೆಲಸಗಳನ್ನು ಮಾಡಿದ್ದೇವೆ ಅದರ ವರದಿ ನಾವು ಅಜ್ಜ ಅವರಿಗೆ ಒಪ್ಪಿಸಿದ್ದೀವಿ. ಈಗ ಜನವರಿಯಿಂದ ಏಪ್ರಿಲ್ವರೆಗೂ ಆದಂಥ ಕಾರ್ಯಕ್ರಮಗಳ ಬಗ್ಗೆ ಇನ್ನೊಂದು ವರದಿಯನ್ನು ಕೆಲವು ದಿನಗಳಲ್ಲೇ ಒಪ್ಪಿಸ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಜ್ಜವರ ಗಮನಕ್ಕೆ, ಯಾಕಂದರೆ ನಾವೆಲ್ಲ ಅವ್ರನ್ನ ಊರಿನ ಹಿರಿಯರು ಅಂತ ಭಾವಿಸ್ತೇವೆ, ಹಿರಿಯರಿಗೆ ವರದಿ ಒಪ್ಪಿಸೋದು ನಮ್ಮ ಜವಾಬ್ದಾರಿ. ಅವರಿಗೆ ಒಂದು ವರದಿ ಒಪ್ಪಿಸಬೇಕು ಅಂತಿದ್ದೆ. ಆದರೂ ಅವರ ಅನುಪಸ್ಥಿತಿಯಲ್ಲಿ
ಇಲ್ಲಿರ್ತಕ್ಕಂಥ ಗಣ್ಯರಿಗೆ ಹಾಗೂ ನಿಮ್ಮ ಮಧ್ಯೆ ನಾನು ಕೆಲವು ವಿಚಾರಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. The Scheduled Caste and Scheduled Tribes Prevention of Atrocities Act ಅಂತ ಇದೆ. ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೇಲೆ ದೌರ್ಜನ್ಯ ತಡೆ ಕಾಯ್ದೆ ಅಂತ. ಇದಕ್ಕೂ ಪ್ರತಿ ಜಿಲ್ಲೆಯಲ್ಲಿ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಬೇಕು, ವಿಶೇಷ ನ್ಯಾಯಾಧೀಶರನ್ನ, ಜಿಲ್ಲಾ ನ್ಯಾಯಾಧೀಶರನ್ನ ನೇಮಕ ಮಾಡಬೇಕು ಅನ್ನೋದು ಒಂದು ಕಾನೂನಿದೆ, ನಿರ್ದೇಶನ ಇದೆ. ಆದರೆ ಕೊಪ್ಪಳದಲ್ಲಿ ಮಾಡಿಲ್ಲ. ಆ ನ್ಯಾಯಾಲಯಕ್ಕೂ ಸಹ ನಾನೇ ವಿಶೇಷ ನ್ಯಾಯಾಧೀಶನಾಗಿ 1.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. 2015ರಲ್ಲೂ ನಾನು ಜಿಲ್ಲಾ ನ್ಯಾಯಾಧೀಶನಾದರೂ ಈ ಒಂದು ಕಾಯ್ದೆಯಡಿ ಪ್ರಕರಣಗಳನ್ನು ವಿಚಾರಣೆ ಅಥವಾ ತೀರ್ಪು ಕೊಡೋ ಅವಕಾಶ ನನಗೆ ಸಿಕ್ಕಿರಲಿಲ್ಲ. ಕೊಪ್ಪಳಕ್ಕೆ ಬಂದ ಮೇಲೆ ಈ ಒಂದು ಪ್ರಕರಣಗಳ ವಿಚಾರಣೆ ಮತ್ತು ವಿಲೇವಾರಿ ನನ್ನ ಕರ್ತವ್ಯ ಆಗಿತ್ತು. ಇಲ್ಲಿ ಸ್ನೇಹಿತರೆ ಬಂದು ನೋಡಿದಾಗ 2023ರಲ್ಲಿ ಈ ದೌರ್ಜನ್ಯ ತಡೆ ಕಾಯ್ದೆಯಡಿಯಲ್ಲಿ ಸುಮಾರು 61 ಪ್ರಕರಣಗಳು ದಾಖಲಾಗಿದ್ದವು ಒಂದು ವರ್ಷದಲ್ಲಿ. 2024ರಲ್ಲಿ ಜನವರಿಯಿಂದ ಡಿಸೆಂಬರ್ವರೆಗೆ 43 ಪ್ರಕರಣಗಳು ದಾಖಲಾಗಿದ್ದಾವೆ ಇಡೀ ಜಿಲ್ಲೆಯಲ್ಲಿ. 2025ರಲ್ಲಿ ಜನವರಿಯಿಂದ ನಿನ್ನೆವರೆಗೂ 19 ಕೇಸ್ ದಾಖಲಾಗಿದೆ. ಅಂದರೆ ಸರಾಸರಿ ತಿಂಗಳಿಗೆ 4, ಅಂದರೆ ವಾರಕ್ಕೆ 1 ದೌರ್ಜನ್ಯ ಪ್ರಕರಣ ನಮ್ಮ ಜಿಲ್ಲೆಯಲ್ಲಿ FIRಗಳನ್ನು ನೋಂದಣಿ ಆಗ್ತಾ ಇದ್ದಾರೆ. ಅಂದರೆ ಇದು ಪೊಲೀಸ್ ಸ್ಟೇಷನ್ವರೆಗೂ ಹೋಗಿ ಪೊಲೀಸ್ನವ್ರು ಮನಸ್ಸು ಮಾಡಿದ್ರೆ FIR ಮಾಡಬೇಕು ಅಂತ ಆಗಿರುವಂತಹ ಪ್ರಕರಣಗಳು. ಊರಿನಲ್ಲೇ ದೂರು ಕೊಡೋಕ್ಕೆ ಆಗದೆ ಅಥವಾ ಗೊತ್ತಿಲ್ಲದೆ ಪೊಲೀಸ್ ಸ್ಟೇಷನ್ವರೆಗೂ ಹೋಗಿ ದೂರು ಕೊಟ್ಟರು ಅವರು ದಾಖಲು ಮಾಡ್ಕೊಂಡೇ ಇರೋ ಪ್ರಕರಣಗಳು ಭಾಳ ಇದ್ದಾವೆ. ಅದು ನನ್ನ ಗಮನದಲ್ಲಿದೆ. ಇಲ್ಲಿ ವ್ಯವಸ್ಥಿತವಾಗಿ ಸಮಾಜದವರಿಗೆ ಅನ್ಯಾಯ ಮಾಡಲಿಕ್ಕೆ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೇನೆ. ಪೊಲೀಸ್ ಇಲಾಖೆ ಬದ್ಧರಾಗಿದ್ದಾರೆ. ಏನು ಮಾಡ್ತಾರೆ ಅಂದರೆ, ಸಮಾಜದವರು ಹೋಗಿ ನಮ್ಮ ಮೇಲೆ ಈ ರೀತಿ ಹಲ್ಲೆ ಮಾಡಿದ್ದಾರೆ, ನಮಗೆ ಈ ರೀತಿ ಬೈದಿದ್ದಾರೆ, ನಮಗೆ ಈ ರೀತಿ ಅನ್ಯಾಯ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ಅದು ಏನು ಅವರು ದೂರು ದಾಖಲು ಮಾಡಿಕೊಂಡ್ರೆ ಮತ್ತೇನು ಮಾಡ್ತಾರೆ ಅಂದರೆ, ಆಪೋಸಿಟ್ ಪಾರ್ಟಿಯಿಂದ ಇವರೇ ಒಂದು ಕೌಂಟ್ರಿ ಕೇಸನ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಕೆಲವು ಹೇಗಿದ್ದಾವಂದರೆ, ಗಲಾಟೆ ಆಯಿತು, ಆ ಸಮಯ ಚಾಕು ತಗೊಂಡು ಚುಚ್ಲಿಕ್ಕೆ ಬಂದ, ನಾನು ಹಿಂಗೆ ಪಕ್ಕಕ್ಕೆ ಸರ್ಕೊಂಬಿಟ್ಟೆ, ತಪ್ಪಿಸ್ಕೊಂಡೆ, ಇಲ್ಲ ಅಂದಿದ್ದರೆ ಆ ಚಾಕು ನನಗೆ ತಾಗಿ ನಾನು ಸತ್ತೋಗ್ಬಿಡ್ತಾ ಇದ್ದೆ ಅಂತ ಬರೆಸಿ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಯಾರ ಮೇಲೆ, ದಲಿತರ ಮೇಲೆ ರಿಜಿಸ್ಟರ್ ಮಾಡ್ತಾರೆ. ಗಲಾಟೆ ಆಗ್ತಾ ಇದ್ದಾಗ ಕಲ್ಲು ತಗೊಂಡು ನನ್ನ ಮೇಲೆ ಎಸ್ದ, ನನ್ನನ್ನು ಯಾರೋ ಹಿಂಗೆ ಎಳ್ಕೊಂಬಿಟ್ರು, ಅದು ತಪ್ಪಿ ಕೆಳಗಡೆ ಬಿದ್ದೋಯ್ತು, ಇಲ್ಲ ಅಂದಿದ್ದರೆ ನಾನು ಸಾಯ್ತಾ ಇದ್ದೆ, ಅಟೆಂಪ್ಟ್ ಟು ಮರ್ಡರ್ ಕೇಸ್. ಇದನ್ನು ಹೇಗೆ ಮಾಡ್ತಾರೆ ಅಂದರೆ, ಪ್ರೆಷರ್ ಟ್ಯಾಕ್ಟಿಕ್ಸ್. ನಾಳೆ ದಿನ
ಇವರು ಕೋರ್ಟಿಗೆ ಬರಬೇಕು, ಕೌಂಟ್ರ್ ಕೇಸು ಅದೇ ದಿನ ವಿಚಾರಣೆಗೆ ಇಡ್ತೀವಿ, ಇವರು ಬರ್ತಾರೆ. ಎಷ್ಟು ದಿನ ಅಂತ ಬಂದು ಹೋಗಲಿ ಬಿಡಪ್ಪ ಅಂತ ಒಂದಿನ ರಾಜಿ ಆಗ್ತಾರೆ. ಎಲ್ಲಿ ಸಿಗುತ್ತೆ ನ್ಯಾಯ ಈಗ? ಇನ್ನೊಂದು ಪಿತೂರಿ ಮಾಡ್ತಾರೆ. ನೀವು ಕೋರ್ಟಿಗೆ ಬಂದು ಯಾವುದೇ ಫೈಲನ್ನು ನೋಡ್ಬೋದು, ಸಾಕ್ಷಿದಾರರ ಹೇಳಿಕೆಗಳನ್ನು ಮಾಡ್ಕೋಬೇಕು. ಉದ್ಘಾಟನೆ ಆಯಿತು. ಇದ್ರ ಬಗ್ಗೆ ಇದೊಂದು ಘಟನೆ ಅಂದ್ಕೊಳ್ಳೋಣ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ನಾನು ಇಲ್ಲಿರ್ತಕ್ಕಂಥ ಒಂದು 500 ಜನನ ನಾನು ಕೇಳಿದ್ರೆ ಯಾರೂ ಅದೇ ಥರ ಸ್ಟೇಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ, ಹೌದಾ? ಬೇರೆ ಬೇರೆ ರೀತಿ ವಿಭಿನ್ನವಾಗಿ ಕೊಡ್ತೀರ. ಬಟ್ ಈ ಪ್ರಕರಣಗಳಲ್ಲಿ ಏನು ಮಾಡ್ತಾರೆ, ಕಟ್ ಆ್ಯಂಡ್ ಪೇಸ್ಟ್. ಆ ದೂರದಾರರು ಒಂದು ದೂರು ಕೊಟ್ಟಿರ್ತಾರೆ, ಅದು ಬಿಟ್ಟರೆ 2ನೇ ಸಾಕ್ಷಿದಾರರಿಂದ 18ನೇ ಸಾಕ್ಷಿದಾರದವರೆಗೂ ಅದೇ, ನಾನು ಈ ಊರಿನವನು, ಇವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ಹಿಂಗಾಯ್ತು. ವಿಚಾರಣೆನೇ ಮಾಡೋದಿಲ್ಲ, ಸ್ಟೇಟ್ಮೆಂಟ್ಸ್ ಮಾಡ್ಕೊತಾರೆ. ಕೋರ್ಟ್ನಲ್ಲಿ ಬಂದಾಗ ನಮ್ಮ ವಕೀಲರು ಕೇಳ್ತಾರೆ, ಏನಪ್ಪ ಈ ರೀತಿ ಹೇಳಿಕೆ ಕೊಟ್ಟಿದೆಯಾ ಅಂತ. ಇವರು ಗದ್ಯದ ರೂಪ ಹೊಸ ಕನ್ನಡದಲ್ಲಿ ಏನು ಬರ್ಕೊಂಡಿರ್ತಾರೆ, ಸ್ಟೇಟ್ಮೆಂಟ್ ಹಂಗಿರುತ್ತೆ. ಹಳ್ಳಿ ಭಾಷೆಯಲ್ಲಿ ಹೇಳಿರ್ತಾರೆ ಘಟನೆ ಬಗ್ಗೆ, ಇಲ್ಲ ನಾನು ಈ ರೀತಿ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಬಂತು ಮತ್ತು ಇವರು ವಕೀಲರು ಆರ್ಗ್ಯುಮೆಂಟ್ ಮಾಡ್ತಾರೆ, ಕಾಂಟ್ರಾಡಿಕ್ಷನ್ನು, ಒಮಿಷನ್ನು ನೋಡಿ ತನಿಖಾಧಿಕಾರಿ ಮುಂದೆ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ, ಕೋರ್ಟ್ನಲ್ಲಿ ಹಿಂಗೆ ಕೊಡ್ತಾ ಇದ್ದಾನೆ ಅಂತ. ಪಾಪ ಕೋರ್ಟ್ನಲ್ಲಿ ನಡೆದಿರೋದು ಹೇಳ್ತಾ ಇರ್ತಾನೆ ಅವನು, ಬಟ್ ಇವ್ರು ಬರ್ಕೊಂಡಿರೋದೇ ಬೇರೆ ಅಲ್ಲ. ಒಂದು ಟೈಪ್ ಮಾಡಿ ಅದನ್ನೇ ಕಟ್ ಪೇಸ್ಟ್, ಹೆಸರೊಂದು ಚೇಂಜ್ ಮಾಡ್ತಾರೆ ಅಷ್ಟೇ. ಗಂಗಪ್ಪ, ನೆಕ್ಸ್ಟು ಮುನಿಯಪ್ಪನಿಗೂ ಅದೇ. ಪಾಪ ಅವ್ರು ಕೋರ್ಟಲ್ಲಿ ಬಂದು ನಿಜ ಹೇಳ್ತಾ ಇದ್ರು ಆರ್ಗ್ಯುಮೆಂಟ್ ಟೈಮಲ್ಲಿ ಅದನ್ನೆಲ್ಲ ಮಾರ್ಕ್ ಮಾಡಿಕೊಂಡು, ನೋಡಿ ಈ ಥರ ಹೇಳಿಕೆ ಕೊಟ್ಟಿಲ್ಲ, ಇಲ್ಲಿ ಬಂದ್ಬಿಟ್ಟು ನಡೆದೇ ಇರೋದನ್ನು ಹೇಳಿದಾನೆ ಅಂತ ಹೇಳಿ ಆರ್ಗ್ಯುಮೆಂಟ್ ಮಾಡಿದಾಗ ಅಂಥ ಕೇಸುಗಳು ನಿಲ್ಲೋದಿಲ್ಲ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಅಕ್ವಿಟಲ್ ಆಗ್ತಾರೆ. ಕೊಪ್ಪಳದಲ್ಲಿ ಪೊಲೀಸ್ನವರು ಈ ರೀತಿ ಒಂದು ಏನು ಹೇಳ್ತೀರಾ ಪ್ರೋಟೋಕಾಲ್ ಒಂದು ಮಾಡ್ಕೊಂಡಿದ್ದಾರೆ. ಒಂದು ಕಳೆದ ವರ್ಷ ಒಂದು ಪ್ರಕರಣ ಆಯಿತು, ಅದು ಇನ್ನೂ ಬಾಕಿ ಇರೋದರಿಂದ ನಾನು ಅದರ ಬಗ್ಗೆ ಹೆಚ್ಚು ಮಾತಾಡೋಕ್ಕಾಗೋದಿಲ್ಲ. ಬಾಬಾ ಸಾಹೇಬರ ಮೇಲೆ ಒಬ್ಬ ಹುಡುಗ ಅವಹೇಳನಕಾರಿ ಹೇಳಿಕೆ ಕೊಟ್ಟು ಅದನ್ನು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಗೆ ಹಾಕಿರ್ತಕ್ಕಂಥ ಪ್ರಕರಣ ಅದು. ಯಾರೋ ಒಬ್ಬ ಮುಖ್ಯ ಪೇದೆ ಒಂದು ಸ್ಟೇಷನ್ನವರು ಆ ಒಂದು ದೃಶ್ಯವನ್ನು, ಆ ಒಂದು ವಿಡಿಯೋವನ್ನು ಫೇಸ್ಬುಕ್ಕಲ್ಲಿ ನೋಡಿ ಸೋಮೋಟೋ ಅಂದರೆ ತಾನಾಗಿ ಒಂದು ಕಂಪ್ಲೇಂಟ್ ದಾಖಲು ಮಾಡಿ FIR ಮಾಡಿಸ್ತಾರೆ. ಈ ಕಾಯ್ದೆ ನಾನು ಏನು ಹೇಳಿದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆಯಲ್ಲಿ ನಾವು ದಲಿತರು ದೇವರು ಅಂತ ನಂಬಿರ್ತಕ್ಕಂಥ ದೊಡ್ಡ ವ್ಯಕ್ತಿಗಳು ಇಂಥವರನ್ನು ಯಾರಾದರೂ ಅವಹೇಳನಕಾರಿ ಹೇಳಿಕೆ ಕೊಡೋದು ಅಥವಾ ಬೈಯೋದೋ ಮಾಡಿದಲ್ಲಿ ಅವ್ರ ಮೇಲೆ ಪ್ರಕರಣ ನೋಂದಾಯಿಸ್ಬೋದು ಅನ್ನೋ ಒಂದು ಸೆಕ್ಷನ್ ಇದೆ, ಪ್ರೊವಿಷನ್ ಇದೆ. ಅದಕ್ಕೆ ಶಿಕ್ಷೆಯ ಪ್ರಮಾಣವೂ ಜಾಸ್ತಿ ಇದೆ. ಈ ಒಂದು ಪ್ರಕರಣದಲ್ಲಿ ಏನು ಫೇಸ್ಬುಕ್ನಲ್ಲಿ ಆಗ್ತಂಥ ವ್ಯಕ್ತಿ
ಬೇಲ್ ಕೇಳಿಕೊಂಡು ನನ್ನ ಕೋರ್ಟಿಗೆ ಬಂದ. ನಾನು ನೋಡಿದೆ, ಅವ್ರ ಮೇಲೆ ಹಾಕಿರ್ತಕ್ಕಂಥ ಕೇಸು SC/ST ಕಾಯ್ದೆಯಲ್ಲಿ ಇರಲಿಲ್ಲ. ಆದರೆ IPC, ಅಂದರೆ ಆವಾಗ IPC ಇತ್ತು, ಈಗ ಹೊಸದಾಗಿ BNS ಅಂತ ಬಂದಿದೆ. IPC ಸೆಕ್ಷನ್ 505 505 ಸೆಕ್ಷನ್ನಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಅದನ್ನು ಸ್ವಲ್ಪ ಅದು ಏನಂದರೆ, ಎರಡು ಗುಂಪುಗಳ ಮಧ್ಯೆ ವಿಷ ಬೀಜ ಬಿತ್ತುವಂಥ ಕೆಲಸ ಮಾಡಿದ್ರೆ ಒಂದು 3 ವರ್ಷ ಶಿಕ್ಷೆ ಅಂತ ಅದು ಹೇಳುತ್ತೆ. ಬಟ್ ಇದು ಕ್ಲಿಯರ್ ಕೇಸ್ ಇದೆ. ಬಾಬಾ ಸಾಹೇಬರ ಮೇಲೆ ಅವಹೇಳನಕಾರಿ ಹೇಳಿಕೆ ಅಲ್ಲ, ವಿಡಿಯೋ ಮಾಡಿದಂಥ ವ್ಯಕ್ತಿಗೆ ಈ ಕಾಯ್ದೆಯಲ್ಲಿ ಏಕೆ ಪ್ರಕರಣ ನೋಂದಾಯಿಸಿಲ್ಲ ಅಂತ ಹೇಳಿ ನಾನು SP ಮತ್ತು ಇತರೆ ಹಿರಿಯ ಅಧಿಕಾರಿಗಳನ್ನು ನಾನು ನನ್ನ ಚೇಂಬರ್ಗೆ ಕರೆಸ್ಕೊಂಡೆ. ಕೇಳಿದಾಗ ತಮ್ಮ ಅಧಿಕಾರಿಗಳನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಯಾರು? SP ಅವರು, ಜಿಲ್ಲಾ SP ಅವರು. ಇವತ್ತಿಗೂ ಆ ಪ್ರಕರಣದಲ್ಲಿ ದೌರ್ಜನ್ಯ ತಡೆ ಕಾಯ್ದೆ ಅಂತ ಉಲ್ಲೇಖ ಮಾಡಿಲ್ಲ. ಅದು IPCಯಲ್ಲೇ ಮುಂದುವರಿತಾ ಇದೆ. ಯಾವ ಕೋರ್ಟು ಎಲ್ಲಿ ಅಂತ ಬೇಡ. ಇದು ಕೊಪ್ಪಳದಲ್ಲಿ ನಡೆದಿರ್ತಕ್ಕಂಥ ಅನ್ಯಾಯ. ಆವತ್ತು ಒಂದು ಪತ್ರ ಬರೆದೆ. ನನಗೆ ಒಬ್ಬ ಗನ್ಮ್ಯಾನ್ ಕೊಟ್ಟಿದ್ದರು. ಮನೆ ಹತ್ರ ಮಾರ್ನಿಂಗ್ ಶಿಫ್ಟು, ರಾತ್ರಿ ಪಾಳ್ಯ, ಇಬ್ಬರು ಪೊಲೀಸವ್ರನ್ನ ಕೊಟ್ಟಿದ್ದರು. ನಾನು ಹೇಳಿದೆ, ಜಿಲ್ಲೆಯಲ್ಲಿ ನಮ್ಮ ಸಮಾಜದವರ, ನಮ್ಮ ಸಮುದಾಯದವರಿಗೆ ಯಾವುದೇ ಸೆಕ್ಯೂರಿಟಿ ಇಲ್ಲ, ಈ ರೀತಿ ಅನ್ಯಾಯ ಮಾಡ್ತಾ ಇದ್ದೀರಾ, ನಿಮ್ಮ ಸೆಕ್ಯೂರಿಟಿ ನನಗೆ ಅಗತ್ಯ ಇಲ್ಲ ಅಂತ ಹೇಳಿ ಆ ದಿನ ಪೊಲೀಸ್ನವ್ರನ್ನ ರಿಲೀಸ್ ಮಾಡಿದೆ. ಇವತ್ತಿಗೂ ನಾನು ಯಾವುದೇ ಗನ್ಮ್ಯಾನ್ ಸೆಕ್ಯೂರಿಟಿ ಬೇಕಾಗಿಲ್ಲ. ನಮ್ಮ ಸಮಾಜದವರಿಗೆ ಯಾವುದೇ ಸೆಕ್ಯೂರಿಟಿ ಬೇಕಾಗಿಲ್ಲ. ನಮಗೆ ಇದೇ ಒಂದೇ ದಾರಿ ತೋರಿಸ್ಕೊಟ್ಟಿದ್ದಾರೆ ಬಾಬಾ ಸಾಹೇಬರು. ಅದು ಭೀಮಪಥ, ಅದೇ ಭೀಮವಾದ. ಈ ಘಟನೆನ ನಾನು ಇನ್ನೊಂದು ಕಾರಣಕ್ಕೂ ಹೇಳಿದೆ. ಯಾಕಂದರೆ ಕೆಲವರು ನನ್ನ ಮೇಲೆ ಅಲಿಗೇಷನ್ ಮಾಡಿ ಪತ್ರ ಬರೆದಿದ್ದಾರೆ ಹೈಕೋರ್ಟ್ಗೆ. ಬೇರೆ ಯಾವುದೋ ಕಾರಣ ತೋರಿಸಿ ಇದಕ್ಕೋಸ್ಕರ ಇವರು ಪೊಲೀಸವ್ರನ್ನ ಗನ್ಮ್ಯಾನ್ ಇಟ್ಕೊಂಡಿಲ್ಲ, ಮನೆ ಹತ್ರ ಸೆಕ್ಯೂರಿಟಿ ಇಟ್ಕೊಂಡಿಲ್ಲ ಅಂತ. ಅವರಿಗೆ ಈ ಸುದ್ದಿ ಮುಟ್ಲಿ. ನಾನು ಯಾವುದಿಗೂ ಇವತ್ತಿಗೂ ಹೇಳ್ಕೊಂಡಿಲ್ಲ ಯಾಕೆ ನಾನು ಸೆಕ್ಯೂರಿಟಿನ ಬೇಕಾಗಿಲ್ಲ ಅಂತ ಹೇಳಿದ್ದು. ಇವತ್ತು ಈ ವೇದಿಕೆ ಮೂಲಕ ಅವರಿಗೆ ಒಂದು ಮೆಸೇಜನ್ನು ನಾನು ಕೊಟ್ಟಿದ್ದೇನೆ. ಇಲ್ಲಿ ಆಗ್ತಾ ಇರ್ತಕ್ಕಂಥ, ಸಮಾಜದವರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಏನಿದೆ ಅಂದರೆ, ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಕೊಪ್ಪಳ ಕರ್ನಾಟಕದ ಗಾಜಾ ಪಟ್ಟಿಗೆ ಹೋಲಿಕೆ ಮಾಡೋದು. ಅಲ್ಲಿ ಇಸ್ರೇಲಿಯರಿಂದ ಏನು ಗಾಜಾದವರು ತೊಂದರೆ ಅನುಭವಿಸ್ತಾ ಇದ್ದಾರಲ್ಲ, ಅಷ್ಟು ತೊಂದರೆಯನ್ನು ಸಮಾಜದವರು ಕೊಪ್ಪಳದಲ್ಲಿ ಅನುಭವಿಸ್ತಾ ಇದ್ದಾರೆ. ಇದು ಖಂಡನೀಯ. ಈ ವೇದಿಕೆಯಿಂದ ಇಂಥ ಶೇಮ್ಲೆಸ್ ಪೊಲೀಸ್ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೇನೆ. ರಾಜಶೇಖರ್ ಪಾಟೀಲ್ರವರು ಮಾತನಾಡುವಾಗ, ಕವನ ಸಂಕಲನ ವಿಮರ್ಶೆ ಮಾಡಿದಾಗ ರಾಮಣ್ಣ ಅವರು ಮತ್ತು ಅಭಿವಕ್ತಲಿಗರವರು ಸಹ ಹೇಳಿದರು,
ಏನು ಈ ದೌರ್ಜನ್ಯ ನಿಲ್ಲಲ್ಲ, ನಡೀತಾನೆ ಇರ್ತವೆ ಅಂತ. 100ಕ್ಕೂ 100ರಷ್ಟು ಸತ್ಯ. ನಾನು ಅದನ್ನು ಹೋಗ್ತೇನೆ. ಕಾರಣ ಏನಂದರೆ ಶಿಕ್ಷಣ. ಶಿಕ್ಷಣ ಅಂದರೆ ನೀವು ಕೆಲವರು ನಾವೆಲ್ಲ ಓದಿ ವೇದ ಪಾಂಡಿತ್ಯ ಎಲ್ಲ ತಿಳ್ಕೊಂಡಿದ್ದೀವಿ ಅಂತ ಏನು ಶಿಕ್ಷಣವನ್ನು ಪಡ್ಕೊಂಡಿದ್ದಾರಲ್ಲ, ಮನೆಯೇ ಏನು ಮೊದಲ ಪಾಠಶಾಲೆ ಅಂತ ನಾವು ಕೇಳಿದ್ದೀವಲ್ಲ. ಇವರು ಏನು ಹೇಳ್ಕೊಡ್ತಾರೆ ಅಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ದಲಿತರು, ಇವ್ರನ್ನ ನಾವು ಮುಟ್ಟಂಗಿಲ್ಲ, ನಮ್ಮ ಕೇರಿಗೆ ಸೇರಿಸಂಗಿಲ್ಲ, ಇವ್ರಿಗೆ ಯಾವ ರೀತಿ ತೊಂದರೆ ಕೊಡಬೇಕು, ಆಫೀಸ್ನಲ್ಲಿದ್ದರೆ ಏನು ತೊಂದರೆ ಕೊಡಬೇಕು, ಪಕ್ಕದಲ್ಲಿ ಜಮೀನಿದ್ರೆ ಏನು ತೊಂದರೆ ಕೊಡಬೇಕು, ಇದನ್ನು ಹೇಳ್ಕೊಡ್ತಾ ಬರ್ತಾರೆ. ಅದು ಅವರು ಕಲ್ತಿರೋ ಶಿಕ್ಷಣ. ಬಾಬಾ ಸಾಹೇಬ್ರದ ನಾನೀಗ ಹೇಳಿದ್ನಲ್ಲ, ಭೀಮಾ ಪಥ ಮತ್ತು ಭೀಮಾ ಮಾರ್ಗದಲ್ಲಿ ನಾವು ನಡೆದು ನಾವು ಪಡ್ಕೊಂಡಿರೋ ಶಿಕ್ಷಣ ಏನು ಅಂದರೆ, ಶಿವನಗುತ್ತಿಯವರ ಕವನ ಸಂಕಲನ ಮಾಡಿದ್ದಾರೆ. ಅದು ಶಿಕ್ಷಣ. ಅವರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಅವರು ಆರ್ಟಿಸ್ಟ್ಸ್ ಆಗಿದ್ದಾರೆ. ಅದು ಶಿಕ್ಷಣ. 3 ದಿನಗಳ ಹಿಂದೆ ಅಂತಾರಾಷ್ಟ್ರೀಯ ಬುಕರ್ ಪ್ರೈಸನ್ನು ಪಡ್ಕೊಂಡಂತಹ ಬಾನು ಮುಸ್ತಾಕ್, ಅದು ಶಿಕ್ಷಣ. 5 ದಿನಗಳ ಹಿಂದೆ ನಮ್ಮವರೇ ಆದ ಕರ್ನಾಟಕದಿಂದ ಮಣಿಪುರ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಪ್ರಮಾಣ ವಚನವನ್ನು ಪಡ್ಕೊಂಡಂತಹ ಕೆಂಪಯ್ಯ ಸೋಮಶೇಖರ್, ಅದು ಶಿಕ್ಷಣ. ಭಾರತದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಗವಾಯ್ ಸಾಹೇಬ್, ಅದು ಶಿಕ್ಷಣ. ಪ್ರೆಸಿಡೆಂಟ್ ಮುರ್ಮು ಮೇಡಮ್, ಅವರು ಶಿಕ್ಷಣ. ಅದಕ್ಕೆ ಅವ್ರು ಹೇಳಿದ್ರು, ಶಿಕ್ಷಣ ಒಂದೇ ನಮಗೆ ದಾರಿ. ನಾವು ಉತ್ತಮವಾದ ಶಿಕ್ಷಣವನ್ನು ಪಡೆಯೋಣ, ನಮ್ಮ ಮಕ್ಕಳಿಗೂ ಉತ್ತಮವಾದ ಶಿಕ್ಷಣವನ್ನು ಕೊಡಿಸೋಣ, ನಮ್ಮ ಸಮಾಜದವರಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಿಸೋಣ. ಅವರ ಕಲಿತ ಶಿಕ್ಷಣದಿಂದ ಅವರು ದೌರ್ಜನ್ಯ ಮಾಡ್ತಾ ಇರಲಿ. ಒಂದು ದೌರ್ಜನ್ಯ ಪ್ರಕರಣ ಮಾಡಿದ್ರೆ ನಾವು 4 ಹೆಜ್ಜೆ ಮುಂದೆ ಹೋಗ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬಾಬಾ ಸಾಹೇಬರಿಗೆ ಅವರು ಮಹಾರಾಷ್ಟ್ರದಲ್ಲಿ ಎಷ್ಟು ದೌರ್ಜನ್ಯಕ್ಕೊಳಗಾದವರಂತ ಎಲ್ಲ ಪ್ರಸಂಗಗಳು ನಮಗೆ ಗೊತ್ತಿದೆ. ಕಲ್ಲಲ್ಲೂ ಹೊಡೆದಿದ್ದಾರೆ ಅವರಿಗೆ. ಅವರು ಪಡೆದಂಥ ಶಿಕ್ಷಣ ಎಲ್ಲರಿಗೂ ಕೊಟ್ಟರು ಸಂವಿಧಾನ. ಈ ಸಂವಿಧಾನ ಇಲ್ಲ ಅಂದಿದ್ದರೆ ಇವು ಯಾವುವು ಸಾಧ್ಯ ಆಗ್ತಾ ಇರಲಿಲ್ಲ. ಇವ್ರು ಯಾರೂ ಮಹಿಳೆಯರಾಗಲಿ, ನಾನು ಇಷ್ಟೊತ್ತು ಹೇಳಿದಂಥ ವ್ಯಕ್ತಿಗಳು ಆ ಒಂದು ಸ್ಥಾನಕ್ಕೆ ಹೋಗ್ತಾನೆ ಇರಲಿಲ್ಲ. ಇದು ಶಿಕ್ಷಣದ ಮಹತ್ವ. ಬಂಧುಗಳೇ, ಶಿಕ್ಷಣವನ್ನು ಅವರು ಅಭಿವ್ಯಕ್ತಿಗಳು ಒಂದು ಪಾಯಿಂಟ್ ಔಟ್ ಮಾಡಿದ್ರು. ಹೋಟ್ಲುಗಳಲ್ಲಿ ಮತ್ತು ಇನ್ನೊಂದು ಕಡೆ ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡಿರ್ತಾರೆ ಅಂತ. ದಯವಿಟ್ಟು ಎಷ್ಟೇ ಕಷ್ಟ ಬಂದರೂ ಮಕ್ಕಳಿಗೆ ಶಿಕ್ಷಣವನ್ನು ಮಾತ್ರ ಮುಂದುವರಿಸಿ ಅನ್ನೋ ಮಾತನ್ನು ನಾನು ನಿಮ್ಮ ಕೇಳ್ಕೊಳ್ತೇನೆ. ನಮ್ಮ ಶಿವನಗುತ್ತಿಯವರು ಸಹ ಆ ಶಿಕ್ಷಣದ ಒಂದು ಮಹತ್ವವನ್ನು ಅರ್ಥವರು. ಬಹುಶಃ ನೀವು ಪುಸ್ತಕದಲ್ಲಿ ನೋಡಿದ್ರೆ 2 ಲಾವಣಿ ಬರೆದಿದ್ದಾರೆ. 21 ಮತ್ತು 22ನೇ ಕವಿತೆಗಳು ಅವರು ಸಾಕ್ಷರತೆ ಮತ್ತು ಶಿಕ್ಷಣದ ಬಗ್ಗೆ ಬರೆದಿದ್ದಾರೆ. ಭಾಳ ಉತ್ತಮವಾಗಿದೆ ಅದು. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ನಾವು ಎಷ್ಟೇ ಶಿಕ್ಷಣ ಪಡೆದ್ರೂ ಹೋರಾಟ ನಿರಂತರ.
ಅದು ನಮಗೊಂದು ಫಾರ್ಮುಲಾ ಹಾಕಿ ಕೊಟ್ಬಿಟ್ಟಿದ್ದಾರೆ ಮೋಟೋ ಬಾಬಾ ಸಾಹೇಬರು. ಶಿಕ್ಷಣ ಆದಮೇಲೆ ನಾವು ಸಂಘಟಿತರಾಗಬೇಕು, ಹೋರಾಟ ಇದ್ದೇ ಇದೆ ಅಂತ. ಅದು ಹೋರಾಟ ನಿರಂತರ. ನಾವು ಆ ಹೋರಾಡೋದಕ್ಕೆ ನಮಗೆ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಅದು ಶಿಕ್ಷಣದ ಮೂಲಕದಿಂದ ಮಾತ್ರ ಸಾಧ್ಯ. ಹೋರಾಟದ ಬಗ್ಗೆ ಕೆಲವು ಘಟನೆಗಳು ನನಗೆ ಐ ಆಮ್ ಬಿಕಮಿಂಗ್ ನಾಸ್ಟಾಲ್ಜಿಕ್. ಕೆಲವು ಹಿಂದೆ ಆಗಿರ್ತಕ್ಕಂಥ ಸ್ವಲ್ಪ ನೆನಪು ಬರ್ತಾ ಇದೆ. 1985-86ನಲ್ಲಿ ನಾವು ಬೆಂಗಳೂರಿಗೆ ಕಾನೂನು ವಿದ್ಯಾಸಭಾ ಮಾಡೋಕ್ಕೆ ಹೋದೆವು. ಕಾವೇರಿ ಭವನಿಂದ ಕಡೆ ನಿಮಗೆಲ್ಲ ಕೆಲವರು ಗೊತ್ತಿರ್ಬೋದು, ಸೆಂಟ್ರಲ್ ಕಾಲೇಜ್ ಹಾಸ್ಟೆಲ್ ಇತ್ತು, ಅಲ್ಲಿದ್ವಿ ನಾವು. ಅದ್ರ ಪಕ್ಕ ಆರ್ಟ್ಸ್ ಕಾಲೇಜು, ಪಕ್ಕ ಇಂಜಿನಿಯರಿಂಗ್ ಕಾಲೇಜು ಮತ್ತು KR ಸರ್ಕಲ್ ಅಂತ ಇತ್ತು. ಈ ದಲಿತ ಸಂಘರ್ಷ ಸಮಿತಿ ಮತ್ತು ಹೋರಾಟ ಅಂದಾಗ KR ಸರ್ಕಲ್ ಜ್ಞಾಪಕ ಬರಲೇಬೇಕು ಎಲ್ರಿಗೂ. ಅಲ್ಲಿ ನಾವು ಹೋಗಿ ಧರಣಿ ಕೂತ್ಕೋತಾ ಇದ್ವಿ. ಯಾಕಂದರೆ ಸಮಾಜದವ್ರು ಅಲ್ಲಿ ಧರಣಿ ಕೂತ್ಕೊಂಡಿದ್ರು. ನಾವು ಆಗೋಗಿ ನಮ್ಮ ಲಕ್ಷ್ಮೀನಾರಾಯಣ ನಾಗವಾರ, ಮಾವಳ್ಳಿ ಶಂಕರು, DG ಸಾಗರ್ ಇವರೆಲ್ಲ ಇದ್ರು. ನಾವು ಅವ್ರ ಜೊತೆ ಹೋಗಿ ಕೂತ್ಕೋತಾ ಇದ್ವಿ. ಮತ್ತು ಅವ್ರನ್ನೆಲ್ಲ ಹಾಸ್ಟೆಲ್ ಕರ್ಕೊಂಡ್ಬಂದು ಊಟ ಮಾಡಿಸ್ತಾ ಇದ್ವಿ. ಅಲ್ಲಿ ನಮಗೆ ಬೆಂಗಳೂರಿಗೆ ಬರೋವರೆಗೂ ಈ ಹೋರಾಟದ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಯಾಕಂದರೆ ನನ್ನ ಬೇಸಿಕ್ ಪ್ರಾಥಮಿಕ ಶಿಕ್ಷಣ KGFನಲ್ಲಿ, ಕೋಲಾರ ದಕ್ಷಿಣದ ಗಣಿ ಪ್ರದೇಶ. ಅಲ್ಲಿ ಸಮಾಜದವರೇ ಹೆಚ್ಚು. ಅಲ್ಲಿ ದೌರ್ಜನ್ಯ ಮಾಡೋರು ಯಾರು ಇರಲಿಲ್ಲ. ಹಾಗಾಗಿ ನಮಗೆ ಹೋರಾಟದ ಬಗ್ಗೆನೂ ಗೊತ್ತಿರಲಿಲ್ಲ. ಬೆಂಗಳೂರಿಗೆ ಬಂದ ಮೇಲೆ ಏನೆಲ್ಲ ನಡೀತಾ ಇದೆ, ಯಾಕೆ ಈ ಹೋರಾಟ ಅವಶ್ಯಕತೆ ಇದೆ ಅನ್ನೋದು ಆಮೇಲೆ ಗೊತ್ತಾಯಿತು. ಆ ಹೋರಾಟ ಇನ್ನೂ ನಡೆದಿದೆ, ಮುಂದೆನೂ ನಡಿಬೇಕು. ಅದಕ್ಕೆ ನಾನು ನಿಮ್ಗೆ ಹೇಳೋದು ಶಿಕ್ಷಣ ಬಹಳ ಮುಖ್ಯ ಅಂತ. ಇಲ್ಲಿ ಇನ್ನೊಂದು ವಕೀಲರು ಮಿತ್ರರಿದ್ದಾರೆ. ಇನ್ನೊಂದು ಕಿವಿ ಮಾತು, ಈ ರೀತಿ ಅನ್ಯಾಯ ಆಗ್ತಾ ಇದೆ ಪ್ರಕರಣಗಳಲ್ಲಿ. ಕೇಸ್ ರಿಜಿಸ್ಟರ್ ಮಾಡ್ಕೊಳೋದಿಲ್ಲ, ಸ್ಟೇಟ್ಮೆಂಟ್ಸ್ ಸರಿಯಾಗಿ ಆಗ್ತಾ ಇಲ್ಲ. ಅವರು ಯಾವುದೇ ಜಾಮೀನಾಗಲಿ, ವಾಹನ ಬಿಡುಗಡೆ ಆಗಲಿ, ಏನೇ ಆದ್ರೂ ಈ ದೂರುದಾರರಿಗೆ ನೋಟಿಸ್ ಕೊಡಬೇಕು ಅಂತಿದೆ ನಮ್ಮ ಆ ದೌರ್ಜನ್ಯ ತಡೆ ಕಾಯ್ದೆಯಲ್ಲಿ. ಅವ್ರನ್ನ ಕೇಳಿಬಿಟ್ಟೆ ನ್ಯಾಯಾಲಯ ಆದೇಶ ಮಾಡಬೇಕು ಅಂತಿದೆ. ಪ್ರತಿ ಮುದ್ದತ್ತಿಗೆ ಬಂದಾಗ ಅಥವಾ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹೋದಾಗ ಅವರಿಗೆ ಮಾನಿಟರಿ ರಿಯಂಬರ್ಸ್ಮೆಂಟ್ ಮಾಡಬೇಕು ಅಂತಲೂ ಇದೆ ಕಾನೂನು. ಅದಕ್ಕೆ ಇಲ್ಲಿ ಸುಮಾರು ಸಂಘ ಸಂಸ್ಥೆಗಳವರು, ಸಮಾಜದವರು ಇರ್ಬೋದು, ಒಂದು ಲೀಗಲ್ ಸೆಲ್ ಅಂತ ಕಾನೂನು ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೇನೆ. ಸಮಾಜದವ್ರ ಮೇಲೆ ದೌರ್ಜನ್ಯ ಆದಾಗ ಅವರಿಗೆ ಸರಿಯಾದ ರೀತಿ ಪ್ರಕರಣ ದಾಖಲಾಗಿದೆಯಾ, ಅವರ ಹೇಳಿಕೆಗಳು ಸರಿಯಾಗಿ ಪಡ್ಕೊಂಡಿದ್ದಾರಾ, ವಿಚಾರಣೆ ಸರಿಯಾಗಿ ಆಗ್ತಾ ಇದೆಯಾ. ಸಾಕ್ಷಿದಾರರು ಬಂದರೆ ಅಲ್ಲಿಂದ ಹಂಗೆ ಹೊರಗಡೆ ಕಳಿಸೋದು ಗೊತ್ತಿದೆ ನನಗೆ. ಅವತ್ತು ವಿಚಾರಣೆ ನಡೀಬಾರ್ದು ಅಂತ ಸುಮ್ಮನೆ ಅಲಿಸೋದು. ಕೋರ್ಟಿಗೆ ಸಾಕ್ಷಿ ಬಂದಿಲ್ಲ ಅಂತ ಹೇಳ್ತಾರೆ, ಆದರೆ ಅಲ್ಲಿ ಬಂದು ಸಂಜೆವರು ಕೂತಿದ್ದು ಹೋಗಿರೋದು ನನ್ನ ಗಮನಕ್ಕೆ ಬಂದಿದೆ. ಸೊ ಇದನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ನಾನು ಸಂಘ ಸಂಸ್ಥೆಗಳಲ್ಲಿ ನನ್ನ ಒಂದು ಮನವಿ, ಒಂದು ಕಾನೂನು ಘಟಕವನ್ನು ರಚನೆ ಮಾಡಿ ಒಂದು ಪ್ರಕರಣ ದಾಖಲಾದ ದಿನದಿಂದ ಆ ಪ್ರಕರಣ ವಿಲೇವಾರಿ ಆಗೋವರೆಗೂ ನಮ್ಮ ಸಮಾಜದ ವಕೀಲರು ಆ ನೊಂದವರಿಗೆ ಒಂದು ಕಾನೂನಿನ ಮಾಹಿತಿ, ಅಡ್ವೈಸ್ ಕೊಡಲಿ ಅಂತ ನಾನು ವಕೀಲರನ್ನು ಸಹ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇನೆ. ಈ ಸಂವಿಧಾನ ಸಮರ್ಪಣೆ ಮಾಡಿಕೊಂಡಾಗ ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳ್ತಾರೆ. I quote, "We are not only adopting Constitution,
ವಿ ಆರ್ ಎಂಟ್ರಿಂಗ್ ಇನ್ ಟು ಲೈಫ್ ಆಫ್ ಕಾಂಟ್ರಡಿಕ್ಷನ್ಸ್ ಅಂತ. ನೋಡಿ ಅವರ ದೂರದೃಷ್ಟಿ ಎಷ್ಟು ಹೇಗಿದೆ ಅಂತ. ಅಂದರೆ ನಾವು ಕೇವಲ ಸಂವಿಧಾನವನ್ನು ಅರ್ಪಿಸಿಕೊಳ್ಳಲು ಅದರ ಜೊತೆಗೆ ವೈದ್ಯಾರ್ಥಿಗಳು ಸಹ ನಾವು ನೋಡಬೇಕಾಗ್ತದೆ. ಏನು ಅಂದರೆ ನಾವಿವತ್ತು ನೋಡ್ತಾ ಇದ್ದೀವಲ್ಲ, ಜಾತಿ, ಉಪಜಾತಿ, ಧರ್ಮ, ಕ್ರಿಕೆಟ್ ಮ್ಯಾಚ್ ಗೆದ್ದಾಗ ಅಥವಾ ಒಂದು ಯುದ್ಧ ಗೆದ್ದಾಗ ನಾವು ಭಾರತೀಯರು ಅಂತ ಹೇಳೋದು, ಮತ್ತು ಮಧ್ಯಾಹ್ನಕ್ಕೆ ಇಲ್ಲ ನಾವು ಗೌಡ್ರು ಅನ್ನೋದು. ಇದು ಇಟ್ ಈಸ್ ನಾಟ್ ಇಲ್ಲಿ ಎಲ್ಲಿ ಬರಬೇಕು ನಾವು ವಿ ಆರ್ ಇಂಡಿಯನ್ಸ್ ಅಂತ ಎಲ್ಲಿ ಬರುತ್ತೆ? ಬರೀ ಎರಡು ಸಂದರ್ಭದಲ್ಲಿ ಮಾತ್ರ ನಾವು ಇಂಡಿಯನ್ಸ್ ಅಂತ ಹೇಳ್ಕೊತೇವೆ ಅಲ್ವಾ? ಮತ್ತೆ ಅದೇ ಸ್ಕೂಲ್ನಲ್ಲಿ ಅದೇ ರಾಜಕೀಯ, ಆಫೀಸ್ನಲ್ಲೂ ಅದೇ ರಾಜಕೀಯ, ಮನೆ ಪಕ್ಕದಲ್ಲೂ ಅದೇ ರಾಜಕೀಯ. ಅದನ್ನೇ ಅವ್ರು ಹೇಳಿದರು, ಕಾನ್ಸ್ಟಿಟ್ಯೂಷನ್ ಜೊತೆ ಇದನ್ನು ನಾವು ರೂಢಿ ಮಾಡಿಕೊಳ್ಬೇಕು ಅಂತ ಬಾಬಾ ಸಾಹೇಬರು ಹೇಳಿದರು. ಇಂಥವುಗಳನ್ನು ನಾವು ತ್ಯಾಗ ಬಲಿದಾನಗಳೊಂದಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲದೇ ಇದ್ದರೆ ನಾವು ಅಖಂಡ ಭಾರತವನ್ನು ಸಹ ನೋಡೋಕ್ಕಾಗೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಅವತ್ತೇ ದೂರದೃಷ್ಟಿಯಿಂದನೇ ಅವರು ಹೇಳಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಎಷ್ಟು ಮುಖ್ಯವೋ ದೇಶದೊಳಗೆ ಸ್ವಾತಂತ್ರ್ಯ ಅಷ್ಟೇ ಮುಖ್ಯ ಅಂತಲೂ ಬಾಬಾ ಸಾಹೇಬರು ಹೇಳಿದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ? ಮಂದಿರ, ಮಸ್ಜಿದ್ದು, ಬುಲ್ಡೋಸರ್ ಜಸ್ಟಿಸ್ಸು ಇದನ್ನೇ ಮಾಡ್ತಾ ಕಾಲ ಕಳೀತಾ ಬಂದಿದ್ದೇವೆ. ಬೇರೆ ದೇಶಗಳು ಅವರ ಕಂಟ್ರಿ ಹೆಸರಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ನೆನಪಿರ್ಬೋದು, ದಕ್ಷಿಣ ಕೊರಿಯಾದಲ್ಲಿ ಈ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಆದಾಗ ಎಲ್ಲರೂ ಕ್ಯೂವಲ್ಲಿ ನಿಂತ್ಬಿಟ್ಟು ಅವ್ರ ಮನೆಯಲ್ಲಿ ಅವ್ರ ಹತ್ರ ಏನೇನಿದೆ ಬಂಗಾರ ಸರ್ಕಾರಕ್ಕೆ ಕೊಟ್ಟರು. ಅದು ದೇಶ ಪ್ರೇಮ ಅಂತೇಳಿ ಕೊಡ್ತೀವ ನಾವು. ಹಾಗಾಗಿ ದೇಶ ಪ್ರೇಮ ಬೆಳೆಸ್ಕೋತೀವೋ ಬಿಡ್ತೀವೋ, ಸಮಾಜದ ಒಂದು ಪ್ರೀತಿಯನ್ನು ಬೆಳೆಸ್ಕೊಳ್ಳೋಣ. ಅದು ಕ್ರಮೇಣವಾಗಿ ದೇಶ ಪ್ರೇಮಕ್ಕೂ ನಾಂದಿ ಆಡ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ 4 ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಕಾರ್ಯಕ್ರಮದ ಆಯೋಜಕರಾದ ಪೀಪಲ್ಸ್ ಎಜುಕೇಷನ್ ಸೊಸೈಟಿ, ಸಿಂಚನ ಜನಸೇವಾ ಟ್ರಸ್ಟ್, ಚಿನ್ಮಯ ಪ್ರಕಾಶ್ನ ಇವರಿಗೆಲ್ಲ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಿ ಎಲ್ಲ ಬಾಂಧವರಿಗೆ ವಂದಿಸುತ್ತಾ ನನ್ನ ಮಾತುಗಳಿಗೆ ವಿದಾಯ ಹೇಳ್ತೇನೆ. ಜೈ ಭೀಮ್.